ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂತು. ನವೆಂಬರ್ ಕ್ರಾಂತಿಯ ಗುಸುಗುಸು ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಇದರ ನಡುವೆ ವರಿಷ್ಠರ ನಡೆ ಮತ್ತು ತೀರ್ಮಾನ ಏನು ಅನ್ನುವಂತಹ ಕುತೂಹಲ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ದೆಹಲಿ ದಂಡಯಾತ್ರೆ. ಆದರೆ ಯಾವುದೇ ರಾಜಕೀಯ ಚಟುವಟಿಕೆ ನಡೆಯುವಂತಹ ಸಾಧ್ಯತೆ ತುಂಬ ಕಡಿಮೆ ಅಂತೆ. ಎಲ್ಲ ನಾಯಕರ ಲೆಕ್ಕಾಚಾರ ತಲೆ ಕೆಳಗೆ ಮಾಡಿದೆ ಬಿಹಾರ ರಿಸಲ್ಟ್. ನವೆಂಬರ್ 15ರ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಸಿಎಂ ಮತ್ತು ಡಿಸಿಎಂ ಇಟ್ಕೊಂಡಿದ್ರು. ರಾಜ್ಯದ ಬಗ್ಗೆ ಚರ್ಚೆ, ಹೈಕಮಾಂಡ್ ಭೇಟಿಗೂ ಇಲ್ಲ ಅವಕಾಶ ಅನ್ನೋದು ಗೊತ್ತಾಗ್ತಿದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ಉಭಯ ನಾಯಕರುಗಳು ಹೋಗ್ತಾ ಇದ್ದಾರೆ. ಅದು ಖಾಸಗಿ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಿನ ಸಿಚುವೇಶನ್ನಲ್ಲಿ ವರಿಷ್ಠರೂ ಕೂಡ ರಾಜ್ಯ ನಾಯಕರನ್ನು ಭೇಟಿಯಾಗೋ ಪರಿಸ್ಥಿತಿಯಲ್ಲಿಲ್ಲ. ರಾಜ್ಯ ನಾಯಕರು ಬೇಕು ಅಂದರೂ ಕೂಡ ವರಿಷ್ಠರು ಈ ಅತ್ತ ಮುಖ ಮಾಡುವಂತಹ ಚಾನ್ಸಸ್ ತುಂಬ ಕಡಿಮೆ ಆಗಿದೆ. ಏಕೆಂದರೆ ತುಂಬ ಹೀನಾಯ ಸೋಲು. ಈಗ ಇಂತಹ ಸಂದರ್ಭದಲ್ಲಿ ಉಳಿದಿರೋ ರಾಜ್ಯದಲ್ಲಿ 3 ರಾಜ್ಯ ಇದೆ ಅಷ್ಟೇ ಕಾಂಗ್ರೆಸ್ಸು. ಇಂತಹ ಸಂದರ್ಭದಲ್ಲಿ ಏನೋ ಹೊಸ ಪ್ರಯೋಗ ಮಾಡೋದಕ್ಕೋಗಿ ಅದು ಮತ್ತಿನ್ನೇನೋ ಆಗಿ ಅವರಿಗೆ ತಿರುಗುಬಾಣವಾಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ವರಿಷ್ಠರು ಸದ್ಯಕ್ಕೆ ಸೈಲೆಂಟ್ ಆಗೋದು ಸ್ಪಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಅಂತ ಈಗಷ್ಟೇ ಪ್ರೇಮ್ ಹೇಳ್ತಾ ಇದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾರೆ. ಇವತ್ತು ಸಂಜೆ 5:30ಕ್ಕೆ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿ ಆಗಿದೆ. ರಾಜ್ಯದ ಜಲ ಯೋಜನೆಗಳು, ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆಗಳಾಗುತ್ತೆ ಇಲ್ಲಿ. ಬಳಿಕ ಕಪಿಲ್ ಸಿಬಲ್ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಈ ನಡುವೆ ಪ್ರಧಾನಿ ಮೋದಿ ಭೇಟಿಗೂ ಸಮಯವನ್ನ ಸಿಎಂ ಕೇಳಿದ್ದಾರೆ. ಅವಕಾಶ ಸಿಕ್ಕರೆ ಸೋಮವಾರ ಮತ್ತೆ ದೆಹಲಿಗೆ ಬರೋದಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋಕ್ಕೆ ಸಾಧ್ಯ ಇದೆಯಾ ಅಂತ ನಮ್ಮ ನೆಟ್ವರ್ಕ್ನ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಬಿಕಾಸ್ ಅವ್ರದ್ದೊಂದು ಆಸೆ ಇದೆ. ಆಮೇಲೆ ಅವ್ರಿಗೊಂದು ಅಶ್ಯೂರಿಟಿ ಬೇಕು. ಈ ಸಂಪುಟ ಪುನರ್ರಚನೆ ಅಶ್ಯೂರಿಟಿ ಸಿಕ್ಬಿಟ್ರೆ ಅವ್ರ ಕುರ್ಚಿ ಭದ್ರ ಅನ್ನೋದು ಡೈರೆಕ್ಟ್ ಮೆಸೇಜ್ ಎಲ್ರಿಗೂ ಪಾಸ್ ಆಗಿಬಿಡುತ್ತೆ. ಸೊ ಅದು ಯಾವಾಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ, ಸದ್ಯಕ್ಕೆ ಸಿಗುತ್ತಾ ಇಲ್ವಾ, ಏನು ಕತೆ ಅನ್ನೋದನ್ನು ನೋಡಬೇಕಾಗಿ ಬರ್ತಾ ಇದೆ. ಈ ನಡುವಲ್ಲೇ ಖಾಸಗಿ ಕಾರ್ಯಕ್ರಮ ಅನ್ನೋದನ್ನು ಬಿಂಬಿಸುವಂತಹ ಪ್ರಯತ್ನ ಯಾರ್ಯಾರು ಭೇಟಿ ಮೂಲಕ ಅನ್ನೋದು ತಿಳಿಸ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ಹೆಸರು ಹೇಳ್ಕೊಂಡು ದಿಲ್ಲಿ ಕಡೆಗೆ ಮುಖ ಮಾಡಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಅವರವರ ಆಸೆ ಇಚ್ಛೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಲೆಕ್ಕಾಚಾರನ, ಇಲ್ಲ ಅಂದರೆ ಏನು, ಸಂಪುಟ ರೀಶಫಲ್ ಬಗ್ಗೆ, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಏನು ಚರ್ಚೆಗಳು ಆಗಬಹುದು? ಆದರೆ ಮಮತಾ, ಬಿಹಾರ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರಗಳನ್ನೆಲ್ಲ ಒಂದು ರೀತಿಯಲ್ಲಿ ಉಲ್ಟಾ ಮಾಡಿದೆ. ಏನೆಲ್ಲ ಅಂದ್ಕೊಂಡಿದ್ರು, ಏನೆಲ್ಲ ಹೈಕಮಾಂಡ್ ಮುಂದೆ ಬೇಡಿಕೆ ಮಂಡನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಠುಸ್ಸಾಗುವ ಸಾಧ್ಯತೆಯೇ ದಟ್ಟವಾಗಿದೆ. ಇಷ್ಟರ ಮಧ್ಯೆ ಇವತ್ತು ದೆಹಲಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ. ಕೆಲವು ಸಚಿವರು ಕೂಡ ನೆನ್ನೆನೂ ಕೂಡ ಕೆಲವರು ಸಚಿವರು ಹೋಗಿದ್ದಾರೆ. ಇವತ್ತು ಕೂಡ ಸಿಎಂ ಜೊತೆ ಕೆಲವು ಸಚಿವರು ಹೋಗ್ತಾರೆ. ಡಿ ಕೆ ಶಿವರ ಡಿಮ್ಯಾಂಡ್ ಬೇರೆ ಇದೆ, ಸಿದ್ದರಾಮಯ್ಯನವರ ಡಿಮ್ಯಾಂಡ್ ಬೇರೆ ಇದೆ. ಪುನಾರಚನೆ ಆಗಲೇಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮತ್ತು ಅವರ ಆಪ್ತರ ಡಿಮ್ಯಾಂಡು. ಕ್ರಾಂತಿ ಆಗಬಾರ್ದು, ಅಧಿಕಾರ ಹಸ್ತಾಂತರ ಆಗಬಾರ್ದು ಅನ್ನುವಂತಹ ಪಟ್ಟು. ಈ ಪಟ್ಟನ್ನು ಇವತ್ತು ಹೈಕಮಾಂಡ್ ಮುಂದೆ ಬೇಡಿಕೆ ಮಂಡನೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಒಂದು ಮೂಲದ ಪ್ರಕಾರ ರಾಹುಲ್ ಗಾಂಧಿ ಅವರು ಕೂಡ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಹೈಕಮಾಂಡ್ ನಾಯಕರು ಸಿಗ್ತಾರಾ ಸಿಗಲ್ವಾ ಅನ್ನುವಂಥದ್ದು. ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಒಂದೇ ದಿನಕ್ಕೆ ಈ ಹಿನ್ನೆಲೆಯಲ್ಲಿ ಸೀಮಿತ ಆಗ್ತಾ ಇದೆ. ಇಷ್ಟಾಗಿಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತಾರೆ ಅನ್ನುವಂಥ ಸಾಧ್ಯತೆಗಳು ಕೂಡ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಪುನಾರಚನೆ ಮಾಡಿ ಅಂತ ಈಗಾಗಲೇ 3-4 ತಿಂಗಳ ಹಿಂದೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ರು. ಆ ಒಂದು ವಿಚಾರ ಮತ್ತೆ ಹೈಕಮಾಂಡ್ನವರ ಗಮನಕ್ಕೆ ತರುವ ಸಾಧ್ಯತೆ ದಟ್ಟವಾಗಿದೆ. ಇದ್ರ ಮಧ್ಯೆ ಡಿ ಕೆ ಶಿವರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಅವರಂತೂ ಶತಾಯಗತೆಯ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನುವಂಥ ಪಟ್ಟನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಬಿಹಾರ ಫಲಿತಾಂಶದ ಶಾಕ್ನಲ್ಲಿರುವಂಥ ಹೈಕಮಾಂಡ್ ನಾಯಕರ ಮುಂದೆ ಈ ಬೇಡಿಕೆಯನ್ನು ಮಂಡಿಸ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಉಭಯ ನಾಯಕರು ತಮ್ಮ ತಮ್ಮ ಡಿಮ್ಯಾಂಡನ್ನು ಇಟ್ಟರೂ ಕೂಡ ಹೈಕಮಾಂಡ್ನವರು ಅದಕ್ಕೆ ಪುರಸ್ಕಾರ ಮಾಡುವ, ಅಂದರೆ ಒಪ್ಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ರಾಜ್ಯ ನಾಯಕರ ಲೆಕ್ಕಾಚಾರಗಳೆಲ್ಲ ಕೂಡ ಕೈ ಕೊಡ್ತಾ ಇದ್ದಾವೆ. ಹೈಕಮಾಂಡ್ನವರು ಒಂದು ರೀತಿಯಲ್ಲಿ ಮಂಕಾಗಿದ್ದಾರೆ. ರಾಜ್ಯದತ್ತ ಅಂದರೆ ಇಡೀ ಕರ್ನಾಟಕ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ರಾಜ್ಯ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಹಿನ್ನೆಲೆಯಲ್ಲಿ ಯಾವುದೇ ಗೊಂದಲ ಆಗದಂತೆ ಬಹಳ ಸೂಕ್ಷ್ಮವಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವಂತಹ ನಿರ್ಧಾರದಲ್ಲಿ ಹೈಕಮಾಂಡ್ ಇದೆ. ಈಗ ಈ ಅಧಿಕಾರ ಹಸ್ತಾಂತರ ಗೊಂದಲ, ಪುನಾರಚನೆ ಗೊಂದಲ, ಇದಕ್ಕೆಲ್ಲಕ್ಕೂ ಅವಕಾಶ ಕೊಟ್ಟರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಅವರು ಕೂಡ ಏನಾಗಬೇಕು ಅದನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಿಕೆ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಮಮತಾ.